ಹಲೋ ಡಿಯರ್ SSLC ಸ್ಟೂಡೆಂಟ್ಸ್, ವೆಲ್ಕಮ್ ಟು ಸ್ಕೋರಿಂಗ್ ಸೀರೀಸ್. ಈ ಒಂದು ಸ್ಕೋರಿಂಗ್ ಸೀರೀಸ್ನಲ್ಲಿ ನಾವು SSLC ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಏನೆಲ್ಲ ಕ್ವಶನ್ಸನ್ನು ಕೇಳಿದ್ರೋ ಅವುಗಳಿಗೆ ಕೀ ಆನ್ಸರ್ಸ್ಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗ್ತಾ ಇದ್ದೇವೆ. ನೋಡಿ, ಈ ಸೀರೀಸ್ನಲ್ಲಿ ನಿಮಗೆ ಹಿಂದಿನ ಪ್ರಶ್ನೆ ಪತ್ರಿಕೆಯ ಎಲ್ಲ ಕ್ವಶನ್ಸ್ಗಳಿಗೆ ತುಂಬ ಸಿಂಪಲ್ಲಾಗಿ ಆನ್ಸರ್ಗಳನ್ನು ಕೊಡಲಾಗ್ತಾ ಇದೆ. ಈಗ ಆಲ್ರೆಡಿ 5 ಲೆಸನ್ಸ್ ಅಂದರೆ ಈ ಸೀರೀಸ್ನಲ್ಲಿ 5 ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡಲಾಗಿದೆ. ಇದು 6th ವಿಡಿಯೋ ಆಗಿದೆ. ಈ ಒಂದು ವಿಡಿಯೋದಲ್ಲಿ ನಾವು 4th ಲೆಸನ್ ಆಗಿರ್ತಕ್ಕಂತಹ ಡಾಕ್ಟರ್ BR ಅಂಬೇಡ್ಕರ್ ಈ ಲೆಸನ್ನಿಂದ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಯಾವೆಲ್ಲ ಮುಖ್ಯವಾಗಿರ್ತಕ್ಕಂತಹ ಪ್ರಶ್ನೆಗಳನ್ನು ಕೇಳಿದ್ರೋ ಅವೆಲ್ಲವನ್ನು ಕೂಡ ಕೀ ಆನ್ಸರ್ಗಳೊಂದಿಗೆ ಡಿಸ್ಕಷನ್ ಮಾಡ್ತಾ ಹೋಗ್ತಾ ಇದ್ದೇವೆ. ಬನ್ನಿ ಫಸ್ಟ್ ಕ್ವಶನನ್ನು ನೋಡೋಣ. ಡಾಕ್ಟರ್ BR ಅಂಬೇಡ್ಕರ್ ವಾಸ್ ಎ ವೊರಾಷಿಯಸ್ ರೀಡರ್, ಎಕ್ಸ್ಪ್ಲೇನ್. ನೋಡಿ, ಈ ಒಂದು ಕ್ವಶನನ್ನು ಏನು ಕೇಳಿದ್ದಾರೆ ಅಂದರೆ, ಅಂಬೇಡ್ಕರ್ ಅವರು ಒಬ್ಬ ವೊರಾಷಿಯಸ್ ರೀಡರ್ ಅಂದರೆ ಅವರು ಓದೋದ್ರಲ್ಲಿ ತುಂಬ ತಲ್ಲೀನರಾಗಿರ್ತಾ ಇದ್ರು, ಅವರೊಬ್ಬ ಅದ್ಭುತ ಓದುಗಾರರಾಗಿದ್ದರು, ಅದನ್ನು ಪ್ರೂವ್ ಮಾಡಿ ಅಂತೇಳಿ ಕೇಳಿದ್ದಾರೆ. ಇದನ್ನೇ ಇನ್ನೊಂದು ರೀತಿಯಲ್ಲೂ ಕೂಡ ಕೇಳಿರ್ತಾರೆ. ಅಂಬೇಡ್ಕರ್ ಹ್ಯಾಡ್ ಎ ಗ್ರೇಟ್ ಥರ್ಸ್ಟ್ ಫಾರ್ ಬುಕ್ಸ್ ವೆನ್ ಹಿ ವಾಸ್ ಎ ಸ್ಟೂಡೆಂಟ್. ಅಂದರೆ ಅವರು ಸ್ಟೂಡೆಂಟ್ ಆಗಿದ್ದಾಗ ಅವರಿಗೆ ಪುಸ್ತಕಗಳ ಬಗ್ಗೆ ತುಂಬ ದಾಹ ಇತ್ತು, ಎಕ್ಸ್ಪ್ಲೇನ್ ಮಾಡಿ ಅಂಥೇಳಿ 2 ಅಂಕಗಳಿಗೆ ಈ ಒಂದು ಪ್ರಶ್ನೆಯನ್ನು ಸುಮಾರು ಸಾರಿ ಕೇಳಿದ್ದಾರೆ. ಅವರೇನೇ ಕೇಳಿದ್ರು ಕೂಡ ಬುಕ್ಸ್ಗೆ ಸಂಬಂಧಪಟ್ಟಂತೆ ನೀವು ಇಲ್ಲಿ ಕೆಳಗೆ ಕೊಟ್ಟಿರ್ತಕ್ಕಂತಹ ಆನ್ಸರನ್ನು ಬರೆದ್ರೆ ಖಂಡಿತವಾಗ್ಲೂ ಕೂಡ ನಿಮಗೆ 2 ಮಾರ್ಕ್ಸ್ ಬರುತ್ತೆ. ಆನ್ಸರನ್ನು ನೋಡ್ತಾ ಬನ್ನಿ. ಡಾಕ್ಟರ್ ಅಂಬೇಡ್ಕರ್ ಹ್ಯಾಡ್ ಆ್ಯನ್ ಇನ್ಸೆಟೈಯಬಲ್ ಥರ್ಸ್ಟ್ ಫಾರ್ ಬುಕ್ಸ್. ನೋಡಿ, ಈ ಫಸ್ಟ್ ಸೆಂಟೆನ್ಸಲ್ಲಿ ಇನ್ಸೆಟೈಯಬಲ್ ಥರ್ಸ್ಟ್ ಫಾರ್ ಬುಕ್ಸ್ ಅಂತಕ್ಕಂತಹ ವರ್ಡ್ಸನ್ನು ನೀವು ಸರಿಯಾಗಿ ನೆನಪಿಟ್ಕೋಬೇಕು. ಅಂದರೆ ಅಂಬೇಡ್ಕರ್ ಅವರಿಗೆ ತಣಿಸಲು ಸಾಧ್ಯವೇ ಇಲ್ಲದೆ ಇರತಕ್ಕಂತಹ ಪುಸ್ತಕಗಳ ಬಗ್ಗೆ ದಾಹ ಅವರಿಗೆ ಇತ್ತು ಅಂತಕ್ಕಂತಹ ಒಂದು ಮೀನಿಂಗನ್ನು ಈ ಸೆಂಟೆನ್ಸ್ ಕೊಡ್ತಾ ಇದೆ. ಈ ಸೆಂಟೆನ್ಸನ್ನು ನೀವು ಬರೀಲೇಬೇಕಾಗುತ್ತೆ. ಸೆಕೆಂಡ್ ಸೆಂಟೆನ್ಸ್ ನೋಡಿ, ಹಿ ಬಾಟ್ ಬುಕ್ಸ್ ಬೈ ಕಟ್ಟಿಲಿಂಗ್ ಹಿಸ್ ಡೈಲಿ ನೀಡ್ಸ್. ನೋಡಿ, ತಮ್ಮ ಒಂದು ಡೈಲಿ ನೀಡ್ಸ್ ಅಂದರೆ ದಿನನಿತ್ಯಕ್ಕೆ ಏನೆಲ್ಲ ವಸ್ತುಗಳು ಬೇಕೋ ಅಂಥವುಗಳಿಗೆ ಇವರು ಪ್ರಾಮುಖ್ಯತೆಯನ್ನು ಕೊಡದೇನೆ ಅಂಥವುಗಳನ್ನು ಬದಿಗೊತ್ತಿಬಿಟ್ಟು ಪುಸ್ತಕಗಳನ್ನು ಪರ್ಚೇಸ್ ಮಾಡ್ತಾ ಇದ್ರು. ಇನ್ ನ್ಯೂಯಾರ್ಕ್ ಹಿ ಸೆಡ್ ಟು ಹ್ಯಾವ್ ಪರ್ಚೇಸ್ಡ್ ಅಬೌಟ್ 2000 ಓಲ್ಡ್ ಬುಕ್ಸ್. ಇವರು ನ್ಯೂಯಾರ್ಕಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಸುಮಾರು 2000ಗಳಷ್ಟು ಹಳೆಯ ಪುಸ್ತಕಗಳನ್ನು ಪರ್ಚೇಸ್ ಮಾಡಿರ್ತಾರೆ. ಇಟ್ ಈಸ್ ರೆಕಾರ್ಡೆಡ್ ದ್ಯಾಟ್ at that time of second round table conference in London he bought so many books. ಅವರು ಏನು ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಲಂಡನ್ನಲ್ಲಿ ನಡೆದಿರುತ್ತೋ ಅಂದರೆ 2ನೇ ದುಂಡು ಮೇಜಿನ ಸಮ್ಮೇಳನ ಅಂತೇಳಿ ನೀವು ಸೋಷಿಯಲ್ ಸೈನ್ಸಲ್ಲಿ ಓದಿರ್ಬೋದು. ಆ ಸಮ್ಮೇಳನ ಏನು ಲಂಡನ್ನಲ್ಲಿ ನಡೆದಿರುತ್ತೋ ಆ ಸಂದರ್ಭದಲ್ಲಿ ಅವರು ಅನೇಕ ಪುಸ್ತಕಗಳನ್ನು ಪರ್ಚೇಸ್ ಮಾಡಿರ್ತಾರೆ. ದೇ ಹ್ಯಾಡ್ ಟು ಬಿ ಸೆಂಟ್ ಟು ಇಂಡಿಯಾ ಇನ್ 32 ಬಾಕ್ಸಸ್. ಸುಮಾರು 32 ಬಾಕ್ಸ್ಗಳಲ್ಲಿ ಆ ಪುಸ್ತಕಗಳನ್ನು ನಮ್ಮ ಭಾರತ ದೇಶಕ್ಕೆ ಕಳಿಸಿಕೊಡಬೇಕಾದಂತಹ ಒಂದು ಸಂದರ್ಭ ಬಂದಿರುತ್ತೆ. ಅಂದರೆ ಅಷ್ಟೊಂದು ಅಪಾರ ಪ್ರಮಾಣದಲ್ಲಿ ಅವರು ಪುಸ್ತಕಗಳನ್ನು ಪರ್ಚೇಸ್ ಮಾಡಿದರು. ಈ ಪಾಯಿಂಟ್ಸ್ಗಳನ್ನು ಬರೆದ್ರೆ ಅವ್ರಿಗೆ ಎಷ್ಟು ಒಂದು ಪುಸ್ತಕಗಳ ಬಗ್ಗೆ ಆಸಕ್ತಿ ಇತ್ತು ಅಂತಕ್ಕಂಥದ್ದು ಪ್ರೂವ್ ಆಗುತ್ತೆ. ನೆಕ್ಸ್ಟ್ ಕ್ವೆಶನನ್ನು ನೋಡೋಣ. ಹೌ ಡಿಡ್ ಡಾಕ್ಟರ್ ಅಂಬೇಡ್ಕರ್ ಆ್ಯಂಡ್ ಮಹಾತ್ಮ ಗಾಂಧಿ ಟ್ರೈ ಟು ವೈಪ್ ಔಟ್ ಕಾಸ್ಟ್ ಡಿಸ್ಕ್ರಿಮಿನೇಷನ್ ಫ್ರಮ್ ಇಂಡಿಯಾ? ಡಾಕ್ಟರ್ ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧೀಜಿಯವರು ಭಾರತ ದೇಶದಿಂದ ಈ ಒಂದು ಕಾಸ್ಟ್ ಡಿಸ್ಕ್ರಿಮಿನೇಷನ್ ಅಥವಾ ಒಂದು ಜಾತಿಯ ಆಧಾರದಲ್ಲಿ ಭೇದ ಭಾವಗಳೇನಿದ್ವಲ್ವ ಅವನ್ನು ನಿವಾರಣೆ ಮಾಡಲಿಕ್ಕೆ ಯಾವ ರೀತಿಯಂತಹ ಪ್ರಯತ್ನವನ್ನು ಮಾಡಿದ್ರು ಅಂತಕ್ಕಂತಹ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಅದನ್ನೇ ಇನ್ನೊಂದು ರೀತಿಯಲ್ಲೂ ಕೂಡ ಕೇಳಿರ್ತಾರೆ. ಹೌ ಡಿಡ್ ಗಾಂಧೀಜಿ ಆ್ಯಂಡ್ ಡಾಕ್ಟರ್ ಅಂಬೇಡ್ಕರ್ ಟ್ರೈ ಟು ವೈಪ್ ಔಟ್ ಕಾಸ್ಟ್ ಡಿಫ್ರೆನ್ಸ್? ಇವೆರಡೂ ಒಂದೇ ಥರದ ಕ್ವಶನ್ಸ್ಗಳಾಗಿದ್ದಾವೆ. 2 ಕ್ವಶನ್ಗಳು ಕೂಡ ಸೇಮ್ ಮೀನಿಂಗನ್ನು ಕೊಡ್ತವೆ. ಹಾಗಾಗಿ ಆನ್ಸರ್ ಕೂಡ ಇವೆರಡು ಕ್ವಶನ್ಸ್ಗೆ ಒಂದೇ ಇರುತ್ತೆ. ಬನ್ನಿ ಆನ್ಸರ್ನ ನೋಡ್ತಾ ಹೋಗೋಣ. ಗಾಂಧೀಜಿ ರಿಮೈಂಡೆಡ್ ದ ಹೈಯರ್ ಕಾಸ್ಟ್ಸ್ ಆಫ್ ದೇರ್ ಡ್ಯೂಟಿ ಟುವರ್ಡ್ಸ್ ದ ಡಿಪ್ರೆಸ್ಡ್ ಕ್ಲಾಸಸ್. ನೋಡಿ, ಗಾಂಧೀಜಿಯವರು ಏನು ಮಾಡ್ತಾರೆ ಅಂದರೆ ಈ ಒಂದು ಹೈಯರ್ ಕಾಸ್ಟ್ ಜನಗಳೇನಿರ್ತಾರೋ ಅವರಿಗೆ ತಮ್ಮ ಒಂದು ಕರ್ತವ್ಯಗಳನ್ನು ಪರಿಚಯ ಮಾಡಿಕೊಡ್ತಾರೆ. ಅಂದರೆ ಈ ಒಂದು ಡಿಪ್ರೆಸ್ಡ್ ಅಥವಾ ತುಳಿತಕ್ಕೆ ಒಳಗಾಗಿರ್ತಕ್ಕಂತಹ ಹತಾಶೆಗೆ ಒಳಪಟ್ಟಂತಹ ಏನು ಜನಗಳಿರ್ತಾರೋ ಸಮಾಜದಲ್ಲಿ ಅವರ ಒಂದು ಏಳ್ಗೆಗಾಗಿ ನೀವೇನೆಲ್ಲ ಮಾಡಬೇಕು ಅಂತಕ್ಕಂಥದ್ದನ್ನು ಅರ್ಥ ಮಾಡಿಸ್ತಾರೆ. ಇನ್ನು ಅಂಬೇಡ್ಕರ್ ಏನು ಮಾಡ್ತಾರೆ ನೋಡಿ, ಅಂಬೇಡ್ಕರ್ ರಿಮೈಂಡೆಡ್ ದ ಡಿಪ್ರೆಸ್ಡ್ ಕ್ಲಾಸಸ್ ಆಫ್ ದೇರ್ ರಿಸರ್ವ್ಡ್ ಇನ್ಹೆರೆಂಟ್ ರೈಟ್ಸ್ ಟು ಈಕ್ವಾಲಿಟಿ ವಿತ್ ದ ಹೈಯರ್ ಕಾಸ್ಟ್ಸ್. ನೋಡಿ, ಅಂಬೇಡ್ಕರ್ ಏನು ಮಾಡ್ತಾರೆ ಅಂದರೆ ಈ ಒಂದು ಡಿಪ್ರೆಸ್ಡ್ ಕ್ಲಾಸಸ್ ಪೀಪಲ್ ಏನಿರ್ತಾರೋ ಅವರಿಗೆ ಇರ್ತಕ್ಕಂತಹ ಒಂದು ಹಕ್ಕುಗಳು ಅಂದರೆ ಹುಟ್ಟಿನಿಂದಲೇ ಅವರಿಗೆ ಯಾವ ರೀತಿಯಾಗಿರ್ತಕ್ಕಂತಹ ಹಕ್ಕುಗಳಿದ್ವೋ ಅಂದರೆ ಈ ಒಂದು ಮೇಲ್ವರ್ಗದ ಜನಗಳೇನಿದ್ರೋ ಅವರಿಗೆ ಯಾವ ರೀತಿಯ ಹಕ್ಕುಗಳಿದ್ವೋ ಅದೇ ರೀತಿಯಾಗಿರ್ತಕ್ಕಂಥ ಹಕ್ಕುಗಳು ಈ ಒಂದು ಡಿಪ್ರೆಸ್ಡ್ ಪೀಪಲ್ಗೂ ಕೂಡ ಇದ್ವೋ ಅವುಗಳನ್ನು ಅರ್ಥ ಮಾಡಿಸ್ತಕ್ಕಂತಹ ಒಂದು ಪ್ರಯತ್ನವನ್ನು ಅಂಬೇಡ್ಕರ್ ಅವರು ಮಾಡ್ತಾರೆ.
ಗಾಂಧೀಜಿ ಸ್ಟ್ರೆಸ್ಡ್ ಆನ್ ಡ್ಯೂಟೀಸ್. ಎಸ್, ಗಾಂಧೀಜಿಯವರು ಒಂದು ಕರ್ತವ್ಯಗಳ ಬಗ್ಗೆ ಅರಿವು ಮಾಡಿಕೊಟ್ಟಿದ್ದೆ ಆದರೆ ಅಥವಾ ಸ್ಟ್ರೆಸ್ ಕೊಟ್ಟಿದ್ದೆ ಆದರೆ ಡಾಕ್ಟರ್ ಅಂಬೇಡ್ಕರ್ ಸ್ಟ್ರೆಸ್ಡ್ ಆನ್ ರೈಟ್ಸ್. ಎಸ್, ಹಕ್ಕುಗಳ ಬಗ್ಗೆ ಒಂದು ಸ್ಟ್ರೆಸ್ ಕೊಟ್ಟವರು ಅಥವಾ ಒತ್ತು ಕೊಟ್ಟಂತಹ ವ್ಯಕ್ತಿ ಯಾರಪ್ಪ ಅಂದರೆ ಅಂಬೇಡ್ಕರ್ ಅವರು. ನಿಮಗೆ ನೆನಪಿರಲಿ, ಗಾಂಧೀಜಿಯವರು ಡ್ಯೂಟೀಸ್ ಬಗ್ಗೆ ಮತ್ತು ಅಂಬೇಡ್ಕರ್ ಅವರು ರೈಟ್ಸ್ ಬಗ್ಗೆ ಸ್ಟ್ರೆಸ್ಸನ್ನು ಕೊಡ್ತಾರೆ. ಬೋತ್ ಆಫ್ ದೆಮ್ ಬ್ರಾಟ್ ಅಬೌಟ್ ಗ್ರೇಟ್ ರೆವಲ್ಯೂಷನ್ ಇನ್ ಸೋಷಿಯಲ್ ಥಾಟ್. ಎಸ್, ಈ ಒಂದು ಸಮಾಜದಲ್ಲಿ ಬದಲಾವಣೆ ಆಗಲಿಕ್ಕೆ ಅವರ ವಿಚಾರಗಳು ಅದ್ಭುತವಾಗಿ ಕೆಲಸವನ್ನು ಮಾಡಿದ್ವು, ಒಂದು ರೆವಲ್ಯೂಷನ್, ಒಂದು ಕ್ರಾಂತಿಯನ್ನೇ ಮಾಡಿದ್ವು ಅಂಥೇಳಿ ನಾವು ಆನ್ಸರನ್ನು ಬರೀಬೇಕಾಗುತ್ತೆ. ಥರ್ಡ್ ಕ್ವೆಶನನ್ನು ನೋಡಿ. ವೈ ಡಿಡ್ ನೆಹರು ಡಿಸ್ಕ್ರೈಬ್ ಡಾಕ್ಟರ್ B.R. ಅಂಬೇಡ್ಕರ್ ಆ್ಯಸ್ ಎ ಸಿಂಬಲ್ ಆಫ್ ರಿವೋಲ್ಟ್. ಎಸ್, ನೆಹರೂರವರು ಈ ಅಂಬೇಡ್ಕರ್ ಅವರನ್ನು ಯಾವ ಕಾರಣಕ್ಕಾಗಿ ಸಿಂಬಲ್ ಆಫ್ ರಿವೋಲ್ಟ್ ಅಂತೇಳಿ ಕರೀತಾರೆ ಅಥವಾ ಒಂದು ಕ್ರಾಂತಿಯ ಸಂಕೇತ ಅಂತೇಳಿ ಕರೀತಾ ಇದ್ದಾರೆ ಅಂತೇಳಿ ಕ್ವೆಶನನ್ನು ಕೇಳಿದ್ದಾರೆ. ಇದನ್ನು ಕೂಡ 2 ಅಂಕಗಳಿಗೆ ಕೇಳಲಾಗಿದೆ. ಬನ್ನಿ ಆನ್ಸರನ್ನು ನೋಡೋಣ. ಡಾಕ್ಟರ್ ಅಂಬೇಡ್ಕರ್ ಹ್ಯಾಡ್ ಎ ವಿಷನ್ ಆಫ್ ಸೋಷಿಯಲ್ ಜಸ್ಟಿಸ್. ಎಸ್, ಈ ಒಂದು ಅಂಬೇಡ್ಕರ್ ಅವರಿಗೆ ಸಮಾಜದ ಒಂದು ನ್ಯಾಯದ ವ್ಯವಸ್ಥೆಯಲ್ಲಿ, ಅಂದರೆ ಏನು ನಾವು ಸಾಮಾಜಿಕವಾಗಿ ನ್ಯಾಯ ಅಂತ ಕರಿತೀವೋ ಅಥವಾ ಎಲ್ಲ ಜನಗಳು ಕೂಡ ಸಮಾನರು ಅಂತ ಕರಿತೀವೋ, ಇದರ ಬಗ್ಗೆ ಅವರಿಗೆ ಒಂದು ದೂರದೃಷ್ಟಿ ಇತ್ತು. ಹಿ ಫಾಟ್ ಫಾರ್ ದ ಡಿಪ್ರೆಸ್ಡ್ ಕ್ಲಾಸಸ್ ಇನ್ ದ ಸೊಸೈಟಿ. ಎಸ್, ಈ ಒಂದು ಸಮಾಜದಲ್ಲಿ ಏನು ತುಳಿತಕ್ಕೆ ಒಳಗಾಗಿರ್ತಕ್ಕಂತಹ ಜನಗಳಿದ್ದರು, ಅವರ ಒಂದು ಹಕ್ಕುಗಳಿಗಾಗಿ ಇವರು ಹೋರಾಟವನ್ನು ಮಾಡ್ತಾರೆ. He made various provisions in the constitution for the upliftment of the depressed classes. ಎಸ್, ಈ ಒಂದು ಡಿಪ್ರೆಸ್ಡ್ ಕ್ಲಾಸಸ್ ಪೀಪಲ್ ಏನಿದ್ರು ಅವರ ಒಂದು ಏಳ್ಗೆಗಾಗಿ ಏನು ಸಂವಿಧಾನವನ್ನು ರಚನೆ ಮಾಡಿದ್ರು ಅಂಬೇಡ್ಕರ್ ಅವರು, ಅದರಲ್ಲಿ ಅಂದರೆ ಸಂವಿಧಾನದಲ್ಲಿ ಅನೇಕ ಒಂದು ಪ್ರಾವಿಷನ್ಸ್ ಅಥವಾ ಅವಕಾಶಗಳನ್ನು ಸೃಷ್ಟಿ ಮಾಡ್ತಾರೆ. ಆ ಎಲ್ಲ ಒಂದು ಅವಕಾಶಗಳಿಂದಾಗಿ ಈ ಒಂದು ಡಿಪ್ರೆಸ್ಡ್ ಪೀಪಲ್ ಏಳ್ಗೆ ಆಗಲಿ ಅಂತಕ್ಕಂತಹ ಒಂದು ಉದ್ದೇಶವನ್ನು ಅವರು ಹೊಂದಿರ್ತಾರೆ. ನೆಕ್ಸ್ಟ್ ಕ್ವೆಶನ್ ನೋಡಿ. ವಾಟ್ ಕ್ವಾಲಿಟೀಸ್ ಡು ಯು ಅಪ್ರಿಷಿಯೇಟ್ ಇನ್ ಡಾಕ್ಟರ್ ಅಂಬೇಡ್ಕರ್. ಎಸ್, ನಿಮಗೆ ಇಷ್ಟ ಆಗ್ತಕ್ಕಂತಹ ಒಂದು 2-3 ಕ್ವಾಲಿಟಿಗಳನ್ನು ನೀವು ಆನ್ಸರಲ್ಲಿ ಬರಿಬೇಕಾಗುತ್ತೆ. ಅದು ಕೂಡ 2 ಅಂಕಗಳಿಗೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿದ್ದಾರೆ. ನಾನಿಲ್ಲಿ ಒಂದು 3 ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದೇನೆ. ನಿಮ್ಗೆ ಇಷ್ಟ ಬಂದಂತಹ ಈ ಒಂದು ಪಾಯಿಂಟ್ಸ್ಗಳನ್ನು ಬರಿಬೋದು ಅಥವಾ ಇದರ ಜೊತೆಗೆ ನೀವು ಬೇರೆ ಪಾಯಿಂಟ್ಸ್ಗಳನ್ನು ಕೂಡ ಬರಿಬಹುದಾಗಿರುತ್ತೆ. ಆನ್ಸರನ್ನು ನೋಡಿ. ಹಿ ಈಸ್ ಎ ವೊರೇಷಿಯಸ್ ರೀಡರ್. ಎಸ್, ಮೊದಲಿಗೆ ಹೇಳಿದಾಗೆ ಅವರೊಬ್ಬ ಅದ್ಭುತವಾಗಿರ್ತಕ್ಕಂತಹ ಓದುಗಾರರಾಗಿದ್ದರು. ಇದನ್ನು ನೆನ್ಪಿಟ್ಕೊಳ್ಳಿ, ತುಂಬ ಸಿಂಪಲ್ ಇದೆ. ಹಿ ವರ್ಕ್ಡ್ ಫಾರ್ ದ ಅಪ್ಲಿಫ್ಟ್ಮೆಂಟ್ ಆಫ್ ಡಿಪ್ರೆಸ್ಡ್ ಪೀಪಲ್. ಎಸ್, ಈ ಒಂದು ಹಿಂದಿನ ಆನ್ಸರಲ್ಲಿ ಇದನ್ನು ಕೂಡ ಓದಿದ್ದೇವೆ. ಅಂದರೆ ಅವರು ಏನು ಡಿಪ್ರೆಸ್ಡ್ ಪೀಪಲ್ ಇದ್ದರೂ ಅವರ ಒಂದು ಅಪ್ಲಿಫ್ಟ್ಮೆಂಟ್ ಅಥವಾ ಅವರ ಏಳಿಗೆಗಾಗಿ ಕೆಲಸವನ್ನು ಮಾಡ್ತಾರೆ. ಆ್ಯಂಡ್ ಕಾಂಟ್ರಿಬ್ಯೂಟೆಡ್ ಟು ಇಂಡಿಯನ್ ಸೊಸೈಟಿ ಆ್ಯಂಡ್ ಕಾನ್ಸ್ಟಿಟ್ಯೂಷನ್. ಎಸ್, ಅವರು ನಮ್ಮ ಸಮಾಜಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಒಂದು ಕಾಂಟ್ರಿಬ್ಯೂಷನ್ ಅಥವಾ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಕಾನ್ಸ್ಟಿಟ್ಯೂಷನ್ ಅಂದರೆ ಸಂವಿಧಾನಕ್ಕೂ ಕೂಡ ಅವರು ತಮ್ಮ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಈ ರೀತಿಯಾಗಿರ್ತಕ್ಕಂಥ ಪಾಯಿಂಟ್ಸ್ಗಳನ್ನು ನೀವು ಬರಿಬಹುದು. ನೆಕ್ಸ್ಟ್ ಕ್ವೆಶನ್. ಹೌ ಡಿಡ್ ದ 14th ಅಮೆಂಡ್ಮೆಂಟ್ ಆಫ್ ದ ಅಮೇರಿಕನ್ ಕಾನ್ಸ್ಟಿಟ್ಯೂಷನ್ ಇನ್ಫ್ಲೂಯೆನ್ಸ್ ಆನ್ ಅಂಬೇಡ್ಕರ್. ಎಸ್, 14th ಅಮೆಂಡ್ಮೆಂಟ್ ಅಂದರೆ ಏನು 14ನೇ ಒಂದು ಸಂವಿಧಾನದ ತಿದ್ದುಪಡಿಯನ್ನು ಅಮೇರಿಕನ್ ಕಾನ್ಸ್ಟಿಟ್ಯೂಷನ್ಗೆ ಮಾಡಿರ್ತಾರೋ ಅದು ಅಂಬೇಡ್ಕರ್ ಅವರ ಮೇಲೆ ಯಾವ ರೀತಿಯಾಗಿರ್ತಕ್ಕಂತಹ ಒಂದು ಇನ್ಫ್ಲೂಯೆನ್ಸನ್ನು ಮಾಡ್ತು ಅಂಥೇಳಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಇದನ್ನು ಕೂಡ 2 ಅಂಕಗಳಿಗೆ ಕೇಳಲಾಗುತ್ತೆ. ಆನ್ಸರನ್ನು ನೋಡ್ತಾ ಬನ್ನಿ. ಡಾಕ್ಟರ್ ಅಂಬೇಡ್ಕರ್ ವಾಸ್ ವೆರಿ ಮಚ್ ಇನ್ಫ್ಲೂಯೆನ್ಸ್ಡ್ ಬೈ ದ 14th ಅಮೆಂಡ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ದ USA ವಿಚ್ ಗೇವ್ ಫ್ರೀಡಮ್ ಟು ದ ಬ್ಲ್ಯಾಕ್ ಅಮೇರಿಕನ್ಸ್. ಎಸ್, ಈ ಒಂದು 14th ಅಮೆಂಡ್ಮೆಂಟ್ ಏನಿರುತ್ತೋ ಅಮೇರಿಕಾದ ಸಂವಿಧಾನದಲ್ಲಿ ಅದನ್ನು ತಿದ್ದುಪಡಿ ಮಾಡಲಾಗಿ ಏನು ಮಾಡ್ತಾರೆ ಅಂದರೆ ಒಂದು ಬ್ಲ್ಯಾಕ್ ಪೀಪಲ್ ಏನಿದ್ರೋ ಅವರಿಗೆ ಒಂದು ಹಕ್ಕುಗಳನ್ನು ಕೊಡಲಾಗುತ್ತೆ. ಅಂದರೆ ಅಲ್ಲಿರ್ತಕ್ಕಂತಹ ಒಂದು ಕಪ್ಪು ವರ್ಣೀಯ ಜನಗಳಿಗೂ ಕೂಡ ಸಮಾನವಾಗಿರ್ತಕ್ಕಂಥ ಒಂದು ಅವಕಾಶವನ್ನು ಅಲ್ಲಿ ಕೊಡ್ತಾರೆ. ಹಿ ಸಾ ದ್ಯಾಟ್ ದೆರ್ ವಾಸ್ ದ ಸೇಮ್ ಸಿಚುವೇಶನ್ ಆಫ್ ದ ಡಿಪ್ರೆಸ್ಡ್ ಕ್ಲಾಸಸ್ ಇನ್ ಇಂಡಿಯಾ. ಎಸ್, ಆ ಒಂದು ಕಪ್ಪು ಜನಗಳು ಯಾವ ರೀತಿ ಅಮೇರಿಕಾದಲ್ಲಿ ಅನ್ಯಾಯಕ್ಕೆ ಒಳಗಾಗ್ತಾ ಇದ್ರೋ ಅವರಿಗೆ ಸಂವಿಧಾನದಲ್ಲಿ ಒಂದು ನ್ಯಾಯವನ್ನು ಒದಗಿಸಲಾಗುತ್ತೆ. ಅದೇ ರೀತಿಯಾಗಿರ್ತಕ್ಕಂತಹ ಪರಿಸ್ಥಿತಿಯನ್ನು ಈ ಒಂದು ಡಿಪ್ರೆಸ್ಡ್ ಕ್ಲಾಸಸ್ ನಮ್ಮ ಭಾರತದಲ್ಲಿ ಅನುಭವಿಸ್ತಾ ಇರ್ತವೆ. ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಹಕ್ಕುಗಳು ಇಲ್ಲ ಅಂತಕ್ಕಂಥದ್ದನ್ನು ನಮ್ಮ ಅಂಬೇಡ್ಕರ್ ಅವರು ಕಂಡುಕೊಳ್ತಾರೆ. ಹಿ ಡಿಸೈಡೆಡ್ ಟು ಚೇಂಜ್ ದ ಸೋಷಿಯಲ್ ಸ್ಟೇಟಸ್ ಆಫ್ ದ ಡಿಪ್ರೆಸ್ಡ್ ಕ್ಲಾಸಸ್ ಇನ್ ಇಂಡಿಯಾ. ಎಸ್, ನಾನು ಕೂಡ ಏನಾದರೂ ಇದಕ್ಕೆ ಪ್ರಯತ್ನ ಮಾಡಬೇಕು, ಈ ಒಂದು ಡಿಪ್ರೆಸ್ಡ್ ಪೀಪಲ್ಗೆ ಒಂದು ಕಾನೂನನ್ನು ತಂದುಬಿಟ್ಟು ಅವರಿಗೋಸ್ಕರ ಅವರ ಒಂದು ರಕ್ಷಣೆಗೆ ಸಂವಿಧಾನದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ವಿಷಯಗಳನ್ನು ಸೇರಿಸಬೇಕು ಅಂತಕ್ಕಂಥ ಒಂದು ಇನ್ಫ್ಲೂಯೆನ್ಸ್ ಅವರಿಗೆ ಆಗುತ್ತೆ. ಹಾಗಾಗಿನೇ ಅವರು ಮುಂದೆ ಒಂದು ಸಂವಿಧಾನವನ್ನು ರಚನೆ ಮಾಡಿದಂತಹ ಸಂದರ್ಭದಲ್ಲಿ ಈ ಒಂದು ಡಿಪ್ರೆಸ್ಡ್ ಕ್ಲಾಸಸ್ ಪೀಪಲನ್ನು ಒಂದು ಏಳಿಗೆಗಾಗಿ ಅನೇಕ ವಿಷಯಗಳನ್ನು ಅಥವಾ ಅವಕಾಶಗಳನ್ನು ಸೃಷ್ಟಿ ಮಾಡಿರ್ತಾರೆ. ನೆಕ್ಸ್ಟ್ ಕ್ವೆಶನ್ ನೋಡಿ. ಡಾಕ್ಟರ್ B.R. ಅಂಬೇಡ್ಕರ್ ವರ್ಕ್ಡ್ ಫಾರ್ ದ ಅಪ್ಲಿಫ್ಟ್ಮೆಂಟ್ ಆಫ್ ದ ಡಿಪ್ರೆಸ್ಡ್ ಕ್ಲಾಸಸ್. ಎಕ್ಸ್ಪ್ಲೇನ್.
ಎಸ್ ನೋಡಿ, ಈ ಒಂದು ಡಿಪ್ರೆಸ್ಡ್ ಕ್ಲಾಸಸ್ ಪೀಪಲ್ನ ಒಂದು ಅಪ್ಲಿಫ್ಟ್ಮೆಂಟ್ ಅಥವಾ ಏಳಿಗೆಗಾಗಿ ಏನೆಲ್ಲ ಕೆಲಸವನ್ನು ಡಾಕ್ಟರ್ ಅಂಬೇಡ್ಕರ್ ಅವರು ಮಾಡಿದ್ದಾರೆ ಅಂತಕ್ಕಂಥ ಒಂದು ಕ್ವಶನನ್ನು 3 ಅಂಕಗಳಿಗೆ ಕೇಳಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಸುಮಾರು 4-5 ಪಾಯಿಂಟ್ಸ್ಗಳಿದ್ದಾವೆ. ಇವೆಲ್ಲವನ್ನು ಕೂಡ ನೀವು ಸರಿಯಾಗಿ ನೆನಪಿಟ್ಕೊಳ್ಳಿ. ಫಸ್ಟ್ ಪಾಯಿಂಟ್ ನೋಡಿ, ಡಾಕ್ಟರ್ ಅಂಬೇಡ್ಕರ್ ವಾಸ್ ಇನ್ಫ್ಲೂಯೆನ್ಸ್ಡ್ ಬೈ ದ 14th ಅಮೆಂಡ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ದ USA. ಎಸ್, ಮೊದಲಿಗೆ ಹೇಳಿದಾಗೆ ಏನು ಅಮೇರಿಕಾದಲ್ಲಿ ಒಂದು ಸಂವಿಧಾನವನ್ನು ತಿದ್ದುಪಡಿ ಮಾಡ್ತಾರೋ ಅದು ನಮ್ಮ ಅಂಬೇಡ್ಕರ್ ಅವರ ಮೇಲೆ ಪರಿಣಾಮವನ್ನು ಬೀರುತ್ತೆ. This amendment gave freedom to the black Americans. He saw at once the parallel of the situation for the depressed classes in India. ಎಸ್, ಅವರು ಈ ಒಂದು ಡಿಪ್ರೆಸ್ಡ್ ಕ್ಲಾಸಸ್ ಏನು ಅಮೇರಿಕಾದಲ್ಲಿ ಕಪ್ಪು ಜನಗಳು ತೊಂದರೆಗಳನ್ನು ಅನುಭವಿಸ್ತಾ ಇದ್ರೋ ಅದೇ ರೀತಿಯಾಗಿರ್ತಕ್ಕಂಥ ತೊಂದರೆಗಳನ್ನು ನಮ್ಮ ಭಾರತ ದೇಶದಲ್ಲಿ ಅನುಭವಿಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಅವರು ಮೊದಲಿಗೆ ಮನಗಾಣ್ತಾರೆ. He was also influenced by Mahatma Phule, a votary of a classless society and women's uplift. ಎಸ್ ನೋಡಿ, ನಮ್ಮ ಭಾರತ ದೇಶದಲ್ಲಿ ಮಹಾತ್ಮ ಫುಲೆ ಅವರು ಅದೇ ಸಂದರ್ಭದಲ್ಲಿನೇ ಈ ಒಂದು ಕ್ಲಾಸ್ಲೆಸ್ ಸೊಸೈಟಿ ಅಂದರೆ ಸಮಾಜದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಡಿಸ್ಕ್ರಿಮಿನೇಷನ್ ಇರಬಾರ್ದು, ಎಲ್ಲರೂ ಸಮಾನರು ಅಂತಕ್ಕಂಥದ್ದಕ್ಕೆ ಹೋರಾಟ ಮಾಡ್ತಾ ಇರ್ತಾರೆ. ಅದ್ರ ಜೊತೆಗೆ ವುಮೆನ್ಸ್ ಅಪ್ಲಿಫ್ಟ್ ಅಥವಾ ಮಹಿಳೆಯರ ಒಂದು ಏಳಿಗೆಗಾಗಿ ಕೂಡ ಅವರು ಕೂಡ ಪುರುಷರಿಗೆ ಸಮಾನರು ಅಂತಕ್ಕಂಥದ್ದಕ್ಕೆ ಹೋರಾಟವನ್ನು ಮಾಡ್ತಾರೆ. ಈ ಒಂದು ವಿಚಾರಗಳು ಕೂಡ ಡಾಕ್ಟರ್ ಅಂಬೇಡ್ಕರ್ ಅವರ ಮೇಲೆ ಪರಿಣಾಮವನ್ನು ಬೀರ್ತವೆ. ನೆಕ್ಸ್ಟ್ ಪಾಯಿಂಟ್ ನೋಡಿ, he started newspapers ಮೂಕನಾಯಕ್, ಬಹಿಷ್ಕೃತ ಭಾರತ್ ಆ್ಯಂಡ್ ಸಮತಾ. ಎಸ್, ಈ ಒಂದು 3 ರೀತಿಯಾಗಿರ್ತಕ್ಕಂತಹ ನ್ಯೂಸ್ ಪೇಪರ್ಸ್ಗಳನ್ನು ಕೂಡ ಅವರು ಸ್ಟಾರ್ಟ್ ಮಾಡ್ತಾರೆ. ಅವ್ಯಾವ್ಯಾವು? ಮೂಕನಾಯಕ್, ಬಹಿಷ್ಕೃತ ಭಾರತ್ ಆ್ಯಂಡ್ ಸಮತಾ. ಇವುಗಳನ್ನು ನೆನಪಿಟ್ಕೊಳ್ಳಿ. ದೀಸ್ ಪೇಪರ್ಸ್ ವರ್ ರಿಕಾಗ್ನೈಸ್ಡ್ ಆಸ್ ದ ಅಥೆಂಟಿಕ್ ವಾಯ್ಸಸ್ ಆಫ್ ದ ಡಿಪ್ರೆಸ್ಡ್ ಕ್ಲಾಸಸ್. ಎಸ್, ಈ ಒಂದು ಪತ್ರಿಕೆಗಳಲ್ಲಿ ಈ ಒಂದು ಡಿಪ್ರೆಸ್ಡ್ ಕ್ಲಾಸಸ್ಗೆ ಸಂಬಂಧಪಟ್ಟಂತೆ ಅವರು ಏನೆಲ್ಲ ನೋವುಗಳನ್ನು ಅನುಭವಿಸ್ತಾ ಇದ್ರೋ ಅವುಗಳ ಕುರಿತು ಒಂದು ಆರ್ಟಿಕಲ್ಸ್ಗಳನ್ನು ಅವರು ಬರೀತಾರೆ. He also set up institutions such as Hitakarini Sabha and the Independent Labour Party of India. These institutions became the vehicles of change. ಎಸ್, ಅದರ ಜೊತೆಗೆ ನೋಡಿ ಅವರು 2 ಇನ್ಸ್ಟಿಟ್ಯೂಷನ್ಸ್ ಅಥವಾ ಸಂಸ್ಥೆಗಳನ್ನು ಸ್ಟಾರ್ಟ್ ಮಾಡ್ತಾರೆ. ಅವ್ಯಾವಪ್ಪ ಅಂದರೆ ಹಿತಕಾರಿಣಿ ಸಭಾ ಮತ್ತು ದ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಆಫ್ ಇಂಡಿಯಾ. ಎಸ್, ಇವೆರಡೂ ಇನ್ಸ್ಟಿಟ್ಯೂಷನ್ಸ್ ಕೂಡ ಏನು ಮಾಡ್ತವೆ, ಈ ಒಂದು ಡಿಪ್ರೆಸ್ಡ್ ಕ್ಲಾಸಸ್ಸನ್ನು ಅಪ್ಲಿಫ್ಟ್ ಮಾಡಲಿಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಒಂದು ಕೊಡುಗೆಯನ್ನು ಕೊಡ್ತವೆ. ಸಮಾಜದಲ್ಲಿ ಸ್ವಲ್ಪ ಬದಲಾವಣೆಯನ್ನು ತರಲಿಕ್ಕೆ ಅವು ಪ್ರಯತ್ನವನ್ನು ಮಾಡ್ತವೆ. ಇನ್ನು ನೆಕ್ಸ್ಟ್ ಪಾಯಿಂಟ್, ಡಾಕ್ಟರ್ ಅಂಬೇಡ್ಕರ್ ರಿಮೈಂಡೆಡ್ ದ ಡಿಪ್ರೆಸ್ಡ್ ಕ್ಲಾಸಸ್ ಆಫ್ ದೇರ್ ಇನ್ಹೆರೆಂಟ್ ರೈಟ್ಸ್ ಟು ಈಕ್ವಾಲಿಟಿ ವಿತ್ ದ ಹೈಯರ್ ಆ್ಯಂಡ್ ಮೋರ್ ಪವರ್ಫುಲ್ ಕಾಸ್ಟ್ಸ್. ಎಸ್ ನೋಡಿ, ಈ ಒಂದು ಹೈಯರ್ ಕಾಸ್ಟ್ಸ್ ಏನಿದ್ವು ಸಮಾಜದಲ್ಲಿ ಅವರಿಗೆ ಇರ್ತಕ್ಕಂತಹ ಹಕ್ಕುಗಳು ನಿಮಗೆಲ್ರಿಗೂ ಕೂಡ ಇದ್ದಾವೆ ಅಂತಕ್ಕಂಥ ಒಂದು ಪರಿಕಲ್ಪನೆಯನ್ನು ಎಲ್ಲ ಒಂದು ಡಿಪ್ರೆಸ್ಡ್ ಕ್ಲಾಸಸ್ಗೆ ಅವರು ತಂದು ಕೊಡ್ತಾರೆ. ಅಂದರೆ ಈ ಒಂದು ಹಕ್ಕುಗಳೇನಿದ್ದಾವೆ ಎಲ್ಲರಿಗೂ ಕೂಡ ಹುಟ್ಟಿನಿಂದಲೇ ಸಿಗ್ತಕ್ಕಂಥವು, ಇವುಗಳನ್ನು ಬೇರೆ ಯಾರು ಕಿತ್ಕೋಬಾರ್ದು, ನಿಮಗೂ ಕೂಡ ಆ ಹಕ್ಕುಗಳು ಇದ್ದಾವೆ ಅಂತಕ್ಕಂಥದ್ದನ್ನು ಅವರೆಲ್ಲರಿಗೂ ಅರಿವನ್ನು ಮೂಡಿಸ್ತಾರೆ. Today, the depressed classes occupy important positions in all the 3 pillars of the state. ಎಸ್, ನಮ್ಮ ಭಾರತ ದೇಶದ ಒಂದು 3 ಪಿಲ್ಲರ್ಗಳು ಅಂತ ಏನು ಕರಿತೀವೋ, ಕಾರ್ಯಾಂಗ, ಶಾಸಕಾಂಗ ಮತ್ತು ನ್ಯಾಯಾಂಗ, ಈ ಎಲ್ಲ ಸಂಸ್ಥೆಗಳಲ್ಲೂ ಕೂಡ ಈ ಒಂದು ಡಿಪ್ರೆಸ್ಡ್ ಪೀಪಲ್ ಕೂಡ ಒಂದು ಒಳ್ಳೆಯ ಪೊಸಿಷನ್ಸ್ಗಳಲ್ಲಿ ಅವರು ಕೂಡ ಇದ್ದಾರೆ ಅಂತಕ್ಕಂಥದ್ದನ್ನು ನಾವು ನೋಡಬಹುದಾಗಿದೆ. ಇದೆಲ್ಲಕ್ಕೂ ಕಾರಣ ಡಾಕ್ಟರ್ ಅಂಬೇಡ್ಕರ್ ಅವರೇ ಆಗಿದ್ದಾರೆ. ಎಸ್ ಡಿಯರ್ ಲರ್ನರ್ಸ್, ಇವಿಷ್ಟು ಡಾಕ್ಟರ್ BR ಅಂಬೇಡ್ಕರ್ ಈ ಲೆಸನ್ನಿಂದ ಬಂದಿರತಕ್ಕಂತಹ ಬಹಳ ಮುಖ್ಯವಾದಂತಹ ಪ್ರಶ್ನೆಗಳಾಗಿದ್ದಾವೆ. ಇದರ ಜೊತೆಗೆ ಇನ್ನೂ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ತುಂಬ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿದ್ದಾರೆ. ಅವುಗಳನ್ನು ಕೂಡ ಸ್ಟಡಿ ಮಾಡಿ ಒಂದು ಒಳ್ಳೆಯ ರೀತಿಯಾಗಿರ್ತಕ್ಕಂತಹ ಅಂಕಗಳನ್ನು ಗಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸೋಣ. ಈ ಒಂದು ಸ್ಕೋರಿಂಗ್ ಸೀರೀಸ್ನ ಎಲ್ಲ ವಿಡಿಯೋಗಳನ್ನು ನೋಡಿ ಒಳ್ಳೆಯ ಅಂಕಗಳನ್ನು ಗಳಿಸಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಬಾಯ್ ಬಾಯ್.